ಮೊದಲಿಗೆ ಧರ್ಮ ವಿಜಯದ ಭಾಗವಾಗಿ ಈ ಅನಾಮಿಕಾ ಅಂತ ಹೇಳ್ಕೊಂಡು ಮಾಸ್ಕ್ ಮ್ಯಾನ್ ಬಂದಲ್ಲ ಚಿನ್ನಯ್ಯ, ಈತನ ಬೆನ್ನ ಹಿಂದೆ ಅಪಪ್ರಚಾರ ಮಾಡೋದಕ್ಕೆ ಒಂದಷ್ಟು ಜನ ಇದ್ರು ಅಂತ. ಅದಕ್ಕೆ ಅಂತೇಳಿ SIT ಟೀಮ್ ಶೋಧ ಕಾರ್ಯವನ್ನ ಮಾಡುತ್ತೆ ತಿಮರೋಡಿ ಮನೆಯಲ್ಲಿ. ನಿನ್ನೆ ತಿಮರೋಡಿ ಮನೆಯಲ್ಲಿ 18 ಗಂಟೆಗಳ ಶೋಧ ಕಾರ್ಯವನ್ನು ನಡೆಸುತ್ತೆ SIT ಟೀಮ್. ಮನೆಯಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ನಡೆಸುತ್ತೆ ಅಧಿಕಾರಿಗಳಿಂದ. ಚಿನ್ನಯ್ಯನ ಬಟ್ಟೆ ಬ್ಯಾಗ್ ಅನ್ನ ಪರಿಶೀಲನೆ ಮಾಡ್ತಾರೆ SIT. ಅಷ್ಟಿಗಲ್ಲ, ಮನೆಯ CCTV DVR, ಚಿನ್ನಯ್ಯನ ID ಕಾರ್ಡ್ ಎಲ್ಲವನ್ನೂ ಸೀಸ್ ಮಾಡಿದ್ದಾರೆ. ಜೊತೆಗೆ ಚಿನ್ನಯ್ಯ ಬಳಸ್ತಿದ್ದ ಆಂಡ್ರಾಯ್ಡ್ ಫೋನ್ ಅನ್ನ SIT ವಶಕ್ಕೆ ಪಡೆದುಕೊಂಡಿದೆ. ಇದೆಲ್ಲ ಹೆಂಗೆ ಈ ಕೇಸ್ಗೆ ಸಹಾಯ ಆಗುತ್ತೆ ಅಂತಂದ್ರೆ, ಈತ ಹೇಳಿದ್ದ ಸ್ಟೇಟ್ಮೆಂಟ್ SIT ಮುಂದೆ, ನನ್ನದು ತಪ್ಪಾಯ್ತು ಅಂತ ತಪ್ಪೊಪ್ಪಿಕೊಂಡ, ಅದೆಲ್ಲವೂ ಕೂಡ ಸುಳ್ಳು ಅಂತಲೂ ಹೇಳ್ದ. ಜೊತೆಗೆ ಅದರ ಹಿಂದೆ, ಈತನ ಬೆನ್ನ ಹಿಂದೆ 3-4 ಜನ ಇದ್ರು ಅಂತ. ಆತ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರರು ಬೇರೆಯವರೇ ಇದ್ದಾರೆ ಅಂತೇಳಿ ಒಂದಷ್ಟು 12 ಜನರ ಹೆಸರನ್ನ ಹೇಳಿರ್ತಾರೆ. ಅದರ ಜೊತೆಗೆ ಈ ವಿಡಿಯೋ ಮುಖಾಂತರ ಯೂಟ್ಯೂಬ್ನಲ್ಲಿ ಹೇಳೋದಕ್ಕೆ, ಅಪಪ್ರಚಾರವನ್ನ ಮಾಡೋ ಸಂಬಂಧ, ಜೊತೆಗೆ ಅಂತೆಕಂತೆಗಳ ಸುಳ್ಳು ಹೇಳೋದಕ್ಕೆ ಈತನ ಮನೆಯನ್ನೇ ಯೂಸ್ ಮಾಡ್ಕೊಳ್ಳಲಾಗಿತ್ತು. ಆತನ ಮನೆಯಲ್ಲೇ ಫೋನ್ ಕೂಡ ಇದೆ, ಕಿತ್ಕೊಂಡಿದ್ರು ಅಂತ ಹೇಳಿದ್ರು. ಹಾಗಾಗಿ ಫೋನನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಫೋನ್ ಕುರಿತಂತೆ ಚಿನ್ನಯ್ಯನಿಗೆ SIT ಗ್ರಿಲ್ ಮಾಡ್ತಾ ಇದೆ. ಎಷ್ಟು ದಿನದಿಂದ ನೀವು ಫೋನ್ ಬಳಕೆ ಮಾಡ್ತಾ ಇದ್ರಿ? ನಿಮ್ಮ ಬಳಿ ಫೋನ್ ಇಲ್ಲ ಅಂತ ಹೇಳಿದ್ಯಾಕೆ? ಇವಾಗ ಫೋನ್ ಸಿಕ್ಕಿದೆಯಲ್ವಾ, ಇವಾಗ ಏನು ಹೇಳ್ತೀಯ? ಇವಾಗ ಏನಪ್ಪ ಹೇಳ್ತೀಯ? ಫೋನೇ ಇಲ್ಲ ಅಂತಿದ್ದೆ ಫಸ್ಟು ಕೇಳಿದ ತಕ್ಷಣ ನಿನ್ನ ಫೋನ್ ಕೊಡು ಅಂತ ಹೇಳಿದ್ರೆ. ಯಾಕೆಂದರೆ ಫೋನ್ ಬಹಳ ಮುಖ್ಯ. ಆತ ಎಲ್ಲೆಲ್ಲಿ ಹೋಗಿದ್ದ, ಏನೇನು ಮಾಡ್ತಿದ್ದ, ಗೂಗಲ್ ಲೊಕೇಶನ್ ತೋರಿಸುತ್ತೆ, ಲೊಕೇಶನ್ ಟ್ರ್ಯಾಕ್ ಆಗುತ್ತೆ, ಮೊಬೈಲ್ ಎಲ್ಲೆಲ್ಲಿ ಓಡಾಡಿದೆ ಈ ಮೊಬೈಲ್ ಇಟ್ಕೊಂಡು ಅಂತ ಎಲ್ಲ ಗೊತ್ತಾಗುತ್ತೆ. ಟೈಮ್ ಲೈನ್ ಇರುತ್ತೆ ಗೂಗಲಲ್ಲಿ. ಟೈಮ್ ಲೈನಲ್ಲಿ ಎಲ್ಲೆಲ್ಲಿ ಹೋಗಿದ್ದ, ಎಷ್ಟೊತ್ತಿಗೆ ಹೋಗಿದ್ದ ಅಂತೇಳಿ ವಿತ್ ಪ್ರೂಫ್ ತೋರಿಸುತ್ತೆ ನಿಮಗೆ. ಅದು ಸಿಕ್ಕಿದ್ರೆ ಗೊತ್ತಾಗುತ್ತೆ ಈತ ಎಲ್ಲಿದ್ದ ಅನ್ನೋದು ಅಂತ ಹೇಳ್ಬಿಟ್ಟು. ಫೋನ್ ಕೇಳಿದಾಗ ನನ್ನ ಹತ್ರ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಫೋನು ಮೊದಲಿಗೆ ಫೋನ್ ಇಲ್ಲ ಅಂತ ಹೇಳ್ತಾನೆ, ಆಮೇಲೆ ಫೋನ್ ಕಿತ್ಕೊಂಡ್ರು ಅಂತ ಹೇಳ್ತಾನೆ, ಮತ್ತೆ ಫೋನ್ ಇಲ್ಲ ಅಂತಾನೆ. ಈತನೂ ಬಾಯ್ ಬಿಟ್ರೆ ಬರೀ ಸುಳ್ಳು. ಅದಕ್ಕೆ ಚಿನ್ನಯ್ಯನಿಗೆ ಸಾಲು ಪ್ರಶ್ನೆ ಕೇಳಿದೆ SIT. ಮಹೇಶ್ ತಿಮರೋಡಿ ಮನೆಗೆ ನೀನು ಯಾವಾಗ ಬಂದೆ? ಮಹೇಶ್ ತಿಮರೋಡಿ ಮನೆಯಲ್ಲಿ ಎಷ್ಟು ದಿನಗಳಿಂದ ವಾಸ ಇದ್ದೆ? ನೀನು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಲ್ಲ ವೆರಿ ಫಸ್ಟ್ ಡೇ, ಆಗ ನೀನು ಎಲ್ಲಿ ಉಳ್ಕೊಂಡಿದ್ದೆ? ತಿಮರೋಡಿ ಮನೆಗೆ ಮೊದಲು ನಿನ್ನನ್ನು ಕರ್ಕೊಂಡು ಬಂದಿದ್ಯಾರು? ಆತನನ್ನು ಪರಿಚಯ ಮಾಡಿಸಿದ್ಯಾರು? ತಿಮರೋಡಿ ಮನೆಯಲ್ಲಿದ್ದಾಗ ನೀನು ಯಾರ್ಯಾರನ್ನ ಭೇಟಿ ಆಗ್ತಿದ್ದೆ? ನಿನ್ನನ್ನು ಯಾರು ಕರ್ಕೊಂಡು ಬಂದರು? ಬಂದಂಥ ಸಂದರ್ಭದಲ್ಲಿ ಯಾರ್ಯಾರನ್ನ ಭೇಟಿ ಮಾಡ್ತಿದ್ದೆ? ಭೇಟಿ ಮಾಡಿಸ್ತಾ ಇದ್ದವ್ರು ಯಾರು? ಭೇಟಿ ಮಾಡಿದಾಗ ನೀನು ಏನೆಲ್ಲ ಹೇಳ್ತಾ ಇದ್ದೆ? ಅವರೇನೇನು ಹೇಳ್ತಾ ಇದ್ರು? ಹೀಗೆ ಸಾಲು ಪ್ರಶ್ನೆಗಳನ್ನು SIT ಆ ಚಿನ್ನಯ್ಯನ ಕೇಳಿದ್ದಾರೆ. ತಗಲಾಕೊಂಡಿದ್ದಾನೆ. SIT ಕೇಳಿದಂತಹ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಉತ್ತರಿಸೋದಕ್ಕಾಗದೆ ಚಡಪಡಿಸಿದ್ದಾನೆ. ಮೊಬೈಲೇ ಬಳಸಿಲ್ಲ ಅಂತ ಹೇಳಿದ್ದ. ಆಯ್ತಪ್ಪ, ನೀನು ವಿಡಿಯೋ ಎಲ್ಲ ಮಾಡ್ತಾ ಇದ್ದಲ್ಲ, ಎಲ್ಲಿ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡೋದು ಹೆಂಗೆ ಕೊಡಲಿ, ಇದನ್ನು ಹೆಂಗೆ ಸುಳ್ಳು ಹೇಳಿ ಬಚಾವಾಗೋದು, ಹಿಂಗೆಲ್ಲ ಭಾರಿ ಟ್ರೈ ಮಾಡ್ದ, ಬಟ್ ಆಗಲಿಲ್ಲ. ಈತ ತಿಮರೋಡಿ ಮನೆಯಲ್ಲಿ ವಾಸವಿದ್ದಿದ್ದು ಕನ್ಫರ್ಮ್ ಆಗಿದ್ದಕ್ಕೆ ಮನೆಗೆ ಬಂದು ಹುಡುಕಾಡ್ತಾರೆ. ಆತನ ಮೊಬೈಲ್ ಸಿಕ್ಕಿದೆ. ಈಗ ಆತನ ಮೊಬೈಲ್ನಲ್ಲಿ ಒಂದಷ್ಟು ಡೀಟೇಲ್ಸ್ಗಳಿದ್ದಾವೆ. ಜೊತೆಗೆ ಆ ಮನೆಗೆ ಬಂದಿರೋದಕ್ಕೆ ಸಾಕ್ಷಿ ಅಂತೇಳಿ CCTV ವಿಜುವಲ್ಸ್. ಯಾಕೆಂದರೆ ಅವನು ಯಾವಾಗ ವೆರಿ ಫಸ್ಟ್ ಡೇ ಮೀಟ್ ಆದ, ಬಂದ, ಡೈಲಿ ಅಲ್ಲೇ ಬರ್ತಾ ಇದ್ನ ಹೋಗಿ. ಈಗ ಈಗ ಅನಾಮಿಕ ವ್ಯಕ್ತಿ ಅಂತ ಕರೆಸ್ಕೊಂಡವನು ಚಿನ್ನಯ್ಯ ಅಲ್ಲೇ ಇದ್ದ. SIT ಕರೆದಾಗ ಮಾತ್ರ ಬರ್ತಾ ಇದ್ದ ಅಥವಾ ಬೇರೆ ಟೈಮಲ್ಲೂ ಆಚೆಗೆ ಹೋಗ್ತಿದ್ದಾನ, ಅದನ್ನು ನೋಡ್ತಾರೆ. ಈಗ ಇವತ್ತು ಚೆನ್ನಯ್ಯಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ, ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಅಂತೇಳಿ SIT ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಈಗ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಈ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ, ಹೊರಟಿದ್ದಾರೆ. ಈಗ ಸದ್ಯ SIT ಕಸ್ಟಡಿಯಲ್ಲಿದ್ದಾನೆ ಆರೋಪಿ ಚಿನ್ನಯ್ಯ. ಕಸ್ಟಡಿಗೆ ಪಡೆದುಕೊಳ್ಳೋಕೆ ಮುಂಚೆನೆ, ಅಂದರೆ ಜಡ್ಜ್ ಮುಂದೆ ಹಾಜರುಪಡಿಸೋಕ್ಕೂ ಮುಂಚೆನೆ ಈತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿತ್ತು ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ. ಈಗ ಮತ್ತೆ ಆರೋಗ್ಯ ತಪಾಸಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು ಇದೇ ಅನಾಮಿಕಾ ಅಂತ ಕರೆಸ್ಕೊಂಡಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ. ಇದೇ 13ನೇ ಪಾಯಿಂಟ್ ಅಗಿರಿ, ಅಲ್ಲಗಿರಿ, ಇಲ್ಲಗಿರಿ, ಇಲ್ಲೊಂದು 12-13 ಶವಗಳು ಸಿಗುತ್ತೆ ನಿಮಗೆ ಅಂತ ಹೇಳ್ತಿದ್ದ. ಸಿಕ್ಕಿದ್ದು ಮಣ್ಣು. ಕಡೆಗೆ ಮತ್ತೆ ಹೇಳ್ದ ಮಣ್ಣು ಕರಗೋಗ್ಬಿಡುತ್ತೆ ಈ ಮಣ್ಣಲ್ಲಿ ಅಂತ, ಅದನ್ನೂ ಲ್ಯಾಬ್ ಕಳಿಸಿದ್ದಾರೆ. ಹಾಗಾಗಿ ಈಗ ತೀವ್ರ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಇದರ ಭಾಗವಾಗಿ ಏನೇನು ಅಪ್ಡೇಟ್ ಆಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಸದ್ಯ SITಯ ಕಸ್ಟಡಿಯಲ್ಲಿದ್ದಾನೆ ಚಿನ್ನಯ್ಯ. ಈತನನ್ನು ಮತ್ತೆ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯದ ಓವರ್ ಆಲ್ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ
ಶರತ್ ಚಿನ್ನಯ್ಯ ಈಗ SIT ಕಸ್ಟಡಿಯಲ್ಲಿ ಇದ್ದಾನೆ. ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ನಿನ್ನೆ ಚಿನ್ನಯ್ಯನನ್ನೇ ಕರ್ಕೊಂಡು ಹೋಗಿ ಆತನ ಉಳಿದುಕೊಂಡಿದ್ದ ಸ್ಥಳದ ವಿಚಾರಣೆ ಮಾಡ್ಲಿಕ್ಕೆ ಹೋಗಿದ್ರು. ಉಳಿದುಕೊಂಡಿದ್ದ ಸ್ಥಳ ಯಾವುದು ಅಂತ ಹೇಳಿದ್ರೆ ತಿಮ್ರೋಡಿ ಮನೆಯಲ್ಲೇ ಒಟ್ಟಾರೆಯಾಗಿ ಬೆಳಗ್ಗೆ 9:30ರಿಂದ ರಾತ್ರಿ 9:50 ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡಲಾಗಿದೆ, ತನಿಖೆಯನ್ನು ಮಾಡಲಾಗಿದೆ. ಅದೇ ರೀತಿ ತಲಾಶೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದೆ. ಯಾಕಂತ ಏನು ಲಿಂಕೇ ಇಲ್ಲಪ್ಪ, ಚಿನ್ನಯ್ಯ ಬೇರೆ ನಮಗೆ ಬೇರೆ ಅಂತೇಳಿ ತಿಮ್ರೋಡಿ ಹೇಳ್ಕೊಂಡಿದ್ರು. ಚಿನ್ನಯ್ಯಂದು ನಮಗೂ ಹೋರಾಟಕ್ಕೆ ಸಂಬಂಧ ಇಲ್ಲ, ನಮ್ದು ಸೌಜನ್ಯ ಪರ ಹೋರಾಟ, ಆತಂತೆ ಬೇರೆದೇ ಹೋರಾಟ ಅಂತೇಳಿ ಹೇಳಿದ್ರು. ಆದ್ರೆ ಲಿಂಕ್ ಇದೆ ಅನ್ನೋದಕ್ಕೆ ಮತ್ತೊಂದಿಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ತಿಮ್ರೋಡಿ ಮನೆಯಲ್ಲಿ ಬಟ್ಟೆಗಳು ಸಿಕ್ಕಿದೆ, ಅದೇ ರೀತಿ ಚಿನ್ನಯ್ಯನ ಫೋನ್ ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಈಗ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ನಿನ್ನೆ ಬಂದವನಲ್ಲ, ಅದೇ ರೀತಿಯಾಗಿ ತಲೆಬುಡೆ ಹಿಡ್ಕೊಂಡು ನೇರವಾಗಿ ಬಂದವನು ಕೂಡ ಅಲ್ಲ, ಧರ್ಮಸ್ಥಳಕ್ಕೆ ಬಂದವನು ಅಲ್ಲ. ಹೀಗಾಗಿ ಒಂದು ವರ್ಷದ ಹಿಂದೆನೆ ಬಂದಿದ್ದಾನೆ, ಒಂದಿಷ್ಟು ಹಿಂದೆನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಸೌಜನ್ಯ ಪರ ಹೋರಾಟ ಮಾಡ್ತಾ ಸಂದರ್ಭದಲ್ಲಿ ಒಂದಿಷ್ಟು ಭಾಷಣದಲ್ಲಿ ಹೇಳ್ತಾ ಇದ್ರು, ನಮ್ದು ಬಳಿ ಸಾಕಷ್ಟು ಸಾಕ್ಷಿಗಳಿದೆ, ನಾಳೆನೇ ತಂದು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದು ಯಾರು ಅಂತ ಹೇಳಿದ್ರೆ ಚಿನ್ನಯ್ಯನ ಈ ರೀತಿಯ ಕಥೆಗಳನ್ನು ಕಟ್ತಾ ಇದ್ರು. ಯಾವ ರೀತಿಯಾಗಿ ಒಂದು ನಾವು ಈ ಫಿಲ್ಮ್ ಅನ್ನು ಓಪನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಇಲ್ಲಿ ಚಿನ್ನಯ್ಯ ಈ ಒಂದು ತಿಮ್ರೋಡಿ ಮನೆಗೆ ಒಂದು ವರ್ಷದ ಹಿಂದೆನೆ ಬಂದು ಹೋಗಿದ್ದಾನೆ ಅನ್ನೋ ವಿಚಾರಗಳು, ಹೀಗಾಗಿ CCTV ದೃಶ್ಯಗಳು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ದಾರೆ, DVR ಅನ್ನು ಕೂಡ ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಹೀಗಾಗಿ ಸಮಗ್ರವಾಗಿ ವಿಚಾರಣೆ ಮಾಡಲಾಗುತ್ತೆ. ಇಷ್ಟಕ್ಕೆ ತಿಮ್ರೋಡಿ ಅವರನ್ನ ಬಂಧನ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಸಾಕ್ಷಿಗಳನ್ನು ಮಾತ್ರ ಕಲೆ ಹಾಕಿದ್ದಾರೆ, ಇನ್ನೊಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಕೇವಲ ಇಲ್ಲಿ ತಿಮ್ರೋಡಿ ಮನೆ ಮಾತ್ರ ಅಲ್ಲ, ಒಂದಿಷ್ಟು ಸ್ಥಳಗಳು ಕೂಡ ಇದೆ, ಅವರು ಸೇರ್ತಕ್ಕಂಥ ಜಾಗಗಳೆಲ್ಲವೂ ಕೂಡ ಇದೆ. ಹೀಗಾಗಿ ಆ ಜಾಗಗಳ ಹುಡುಕಾಟಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕೇಸ್ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನೆಲ್ಲ ಸಾಕ್ಷಿಗಳು ಸಿಗುತ್ತೋ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದಾದ ಬಳಿಕವಾಗಿ ಈಗ ಚಿನ್ನಯ್ಯನ ಫೋನ್ ತಿಮ್ರೋಡಿ ಮನೆ ಸಿಕ್ಕಿದೆ. ಈ ಫೋನ್ ಯಾಕೆ ಸಿಕ್ತು, ಅಲ್ಲೇ ಹೋಯ್ತು, ಬಟ್ಟೆಗಳು ಯಾಕೆ ಸಿಕ್ತು, ಎಲ್ಲಾ ಪ್ರಶ್ನೆಗಳು ಬರುತ್ತೆ. ಹೀಗಾಗಿ ಚಿನ್ನಯ್ಯ ಹೇಳ್ಕೊಂಡಿದ್ದೆ, ನನಗೆ ಬೆದರಿಸಿ ಇಟ್ಟುಕೊಂಡಿದ್ರು ಅಂತ ಹೇಳಿ. ಹೀಗಾಗಿ ಈ ವಿಚಾರವಾಗಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ನೋಟಿಸ್ ಅನ್ನು ಕೊಟ್ಟು SIT ವಿಚಾರಣೆ ಕಡಿಬಹುದು. ಒಟ್ಟಾರೆಯಾಗಿ ಈಗ ಎಲ್ಲಾ ರೀತಿಯ ತನಿಖೆಗಳನ್ನು ಮಾಡಲಾಗ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.